ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ನಾವು ತುಂಬಾ ಧನ್ಯವಾದಗಳು ಹೇಳ್ತೀವಿ. ಯಾಕಂದ್ರೆ ನಮ್ಮ ಕಾಲೇಜಿನಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ಕೂಡ ಮತ್ತೆ ಕಾಲೇಜ್ ಅಭಿವೃದ್ಧಿಗೆ, ಕಾಲೇಜ್ ಅಡ್ಮಿಷನ್ಸ್ಗೆ ತಾವೆಲ್ಲರೂ ಕೂಡ ಬಹಳಷ್ಟು ನಮಗೆ ಸಹಕಾರ ಕೊಟ್ಕೊಂಡು ಬರ್ತಾ ಇದ್ದೀರಾ. ಅದಕ್ಕೆ ಮೊದಲಿಗೆ ತಮ್ಗೆಲ್ಲರೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ಸೊ ಇದೇ ಸಹಕಾರದಿಂದಲೇ ನಮ್ಮ ಕಾಲೇಜು ಕಳೆದ ನ್ಯಾಕ್ ಸೈಕಲ್ ನಲ್ಲಿ B+ ಗ್ರೇಡ್ ತಗೊಳ್ತು. ಅದ್ರ ಮುಂದುವರೆದ ಭಾಗ ಯಾವ ನ್ಯಾಕ್ ಹೋಗಿದಾವ ಅದೆಲ್ಲರೂ ಏನಾಗಿದೆ, PM ಉಷಾ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡು ಗೌರ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಒಂದು ಸ್ಕೀಮ್ ಇದು. ಸೊ ಅದಕ್ಕೆ ಏನಾಗಿದೆ ಅಂದ್ರೆ ಒಟ್ಟು 21 ಕಾಲೇಜುಗಳು ಕರ್ನಾಟಕದಾದ್ಯಂತ ಅವು ಸೆಲೆಕ್ಷನ್ ಆಗಿದ್ದಾರೆ. ಸೊ ನಾವು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ನಮ್ಮ ಕಾಲೇಜಲ್ಲಿ ಏನೇನು ಫೆಸಿಲಿಟೀಸ್ ಇದೆ, ಇನ್ಫ್ರಾಸ್ಟ್ರಕ್ಚರ್ಸ್ ಇದೆ, ಮತ್ತೆ ರಿಸಲ್ಟು ಮತ್ತೆ ನಮ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನೆಲ್ಲ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಆದ್ಮೇಲೆ ನಮ್ಮದು ಫೋಕಸ್ ಡಿಸ್ಟ್ರಿಕ್ಟ್ ಅಲ್ಲಿ ಕಾಲೇಜು ಅಂತ ಹೇಳ್ಬಿಟ್ಟು ನಮ್ಮ KGF ಕಾಲೇಜನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ 21 ಕಾಲೇಜುಗಳಲ್ಲಿ ನಮ್ದು ಕೂಡ ಒಂದು ಕಾಲೇಜು. ಸೊ ಆ ಸ್ಕೀಮ್ ಅಲ್ಲಿ ಅದು ಪ್ರೈಮ್ ಮಿನಿಸ್ಟರ್ ಉಚಿತ ಶಿಕ್ಷಾ ಅಭಿಯಾನ ಅಂತ ಹೇಳ್ಬಿಟ್ಟು ಅದು ಸ್ಕೀಮ್ ಹೆಸರು. ಸೊ ಇದರಲ್ಲಿ 60% ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ, 40% ಸ್ಟೇಟ್ ಗೌರ್ಮೆಂಟ್ ಇರುತ್ತೆ. ಸೊ ಆ ಅನುದಾನದಲ್ಲಿ ನಮಗೆ ಒಟ್ಟು 5 ಕೋಟಿ ರೂಪಾಯಿಗಳು ಅನುದಾನ ಬಿಡುಗಡೆ ಆಗುತ್ತೆ. 5 ಕೋಟಿ. ಆ 5 ಕೋಟಿಯಲ್ಲಿ ನಾವು ನಮ್ಮ ಕಾಲೇಜಿಗೆ ಏನ್ ರಿಕ್ವೈರ್ಮೆಂಟ್ಸ್ ಇದೆ ಅದಕ್ಕೆ ಅನುಗುಣವಾಗಿ ನಾವು 4 ಕಾಂಪೋನೆಂಟ್ಸ್ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡ್ತೀವಿ. ಸೊ ಫಸ್ಟ್ ಕಾಂಪೋನೆಂಟ್ ಅಲ್ಲಿ ನ್ಯೂ ಕನ್ಸ್ಟ್ರಕ್ಷನ್ಸ್, ಅಂದ್ರೆ ಈಗೇನು ಶಂಕುಸ್ಥಾಪನೆ ಆಯಿತು ಅದರಲ್ಲಿ ನ್ಯೂ ಕನ್ಸ್ಟ್ರಕ್ಷನ್ ಅಂತ. ಆ ನ್ಯೂ ಕನ್ಸ್ಟ್ರಕ್ಷನ್ ಅಲ್ಲಿ ನಾವು ಮೊದಲಿಂದಲೂ ಕೂಡ ನಾವು ಇನಾಗ್ರೇಷನ್ ಪ್ರೋಗ್ರಾಮ್ ಮಾಡ್ಬೇಕಂದ್ರು ಅಥವಾ ವ್ಯಾಲಿಡಿಟಿ ಪ್ರೋಗ್ರಾಮ್ ಮಾಡ್ಬೇಕಂದ್ರು ಕೂಡ ನಮಗೆ 1 ಲಕ್ಷ 1.5 ಲಕ್ಷ ಪೆಂಡಲ್ಗೆನೆ ಖರ್ಚು, ಸೌಂಡ್ ಸಿಸ್ಟಮ್ ಅದಕ್ಕೆಲ್ಲ. ಸೊ ಅದಕ್ಕೆ ಮೊದಲ ಆದ್ಯತೆ ನಾವೇನ್ ಮಾಡ್ತೀವಿ, ಓಪನ್ ಏರ್ ಆಡಿಟೋರಿಯಂ. ಸೊ 1,000 ವಿದ್ಯಾರ್ಥಿಗಳಿಗೂ ಕುತ್ಕೊಂಡು ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಅದನ್ನ ಇದು ಮಾಡಿದ್ವಿ. ಸೊ ಎರಡನೇದಾಗಿ ನಮಗೆ ಏನಾದರೂ ವರ್ಕ್ಶಾಪ್ ಮಾಡ್ಬೇಕಂದ್ರೆ ಸೆಮಿನಾರ್ಸ್, ನ್ಯಾಷನಲ್ ಸೆಮಿನಾರು, ಸ್ಟೇಟ್ ಲೆವೆಲ್ ಸೆಮಿನಾರು ಅಥವಾ ಸ್ಟೂಡೆಂಟ್ ಸೆಮಿನಾರ್ಸ್ ಮಾಡ್ಬೇಕಂದ್ರೂ ಕೂಡ ಸೆಮಿನಾರ್ ಹಾಲ್ ಇರಲಿಲ್ಲ. ಸೊ ಹಾಗಾಗಿ ಅದಕ್ಕೆ ಸೆಮಿನಾರ್ ಹಾಲಕ್ಕೂ ಕೂಡ ನಾವು ಏನು ಅಕಾಸ್ಟಿಕ್ ಇರ್ತಕ್ಕಂಥದ್ದು, ಒಳ್ಳೆ ಫರ್ನಿಚರ್ ಇರ್ತಕ್ಕಂಥ ಒಂದು ರೀತಿಯಲ್ಲಿ ನಿರ್ಮಾಣ ಆಗ್ಬೇಕು ಅಂತ ಹೇಳ್ಬಿಟ್ಟು MLA ಮೇಡಮ್ ಅವರು ಕೂಡ ಅದೇ ರೀತಿಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಸೊ ಹಂಗಾಗಿ ಅದಕ್ಕೆ ಅನುಗುಣವಾಗಿ ನಾವು ಆ ಸೆಮಿನಾರ್ ಹಾಲು ಅದು 220 ಸ್ಟೂಡೆಂಟ್ಸ್ ಇಂಟೆಕ್ ಕೆಪಾಸಿಟಿ ಇರುವಂತಹ ಒಂದು ಸೆಮಿನಾರ್ ಅನ್ನು ಮಾಡ್ತಾ ಇದ್ವಿ. ಸೊ ಇನ್ನೊಂದು ಸ್ಟಾಫ್ ರೂಮ್ ಅಂತ ಹೇಳ್ಬಿಟ್ಟು ಸಣ್ಣದ ಒಂದು ರೂಮು. ಸೊ ಹೀಗೆ ನ್ಯೂ ಕನ್ಸ್ಟ್ರಕ್ಷನ್ ಅಲ್ಲಿ 3 ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್. ಇನ್ನೊಂದು ಎರಡನೇ ಕಾಂಪೋನೆಂಟ್ ಅಲ್ಲಿ ರಿನೋವೇಷನ್. ಸೊ ರಿನೋವೇಷನ್ ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಲೈಬ್ರರಿಯಲ್ಲಿ ನಾವು ದೊಡ್ಡದೊಂದು ಲೈಬ್ರರಿ ಹಾಲ್ ಇದೆ. ಸೊ ಅದಕ್ಕೆ ರಿನೋವೇಷನ್ ರೆಫರೆನ್ಸ್ ಸೆಕ್ಷನ್ ಒಂಥರ, ಮತ್ತೆ ಸ್ಟೂಡೆಂಟ್ಸ್ ರೀಡಿಂಗ್ ಮಾಡ್ಕೊಳ್ಳೋಕೆ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕೆ, ಮತ್ತೆ ವೈಫೈ ಫೆಸಿಲಿಟೀಸ್ ಇದೆ, ಡಿಜಿಟಲ್ ಲೈಬ್ರರಿ ಮಾಡೋದಕ್ಕೆ ಅದನ್ನ ರಿನೋವೇಷನ್ ಅದನ್ನ ಮಾಡ್ತಾ ಇದ್ವಿ. ಮತ್ತೆ ಇದಕ್ಕೆ ಏನು ಲ್ಯಾಬ್ ಫೆಸಿಲಿಟೀಸ್, ಕಂಪ್ಯೂಟರ್ ನಮ್ಮದಲ್ಲಿ BCA ಇದೆ, BSc ಇದೆ, ಬೇಸಿಕ್ ಕಂಪ್ಯೂಟರ್ ಸೈನ್ಸ್. ಅದಕ್ಕಾಗಿ ಅದಕ್ಕೂ ಅನುಗುಣವಾಗಿ ಬೇಕಾಗಿರುವಂತಹ ಲ್ಯಾಬ್ ಫೆಸಿಲಿಟೀಸ್ ಸಿಗಲಿ ಅಂತ ಹೇಳ್ಬಿಟ್ಟು ಆ ಲ್ಯಾಬ್ ಅನ್ನು ಕೂಡ ನಾವು ಅಪ್ಗ್ರೇಡ್ ಮಾಡುವ, ರಿನೋವೇಷನ್ ಮಾಡೋದಕ್ಕೆ ಅದನ್ನ ಬಳಸ್ಕೊಳ್ತಾ ಇದ್ವಿ. ಮತ್ತೆ ವಾಶ್ರೂಮ್ಸ್ ಸ್ವಲ್ಪ ಅದನ್ನು ಕೂಡ ರಿನೋವೇಷನ್ ಮಾಡೋದಕ್ಕೆ ಎರಡನೇ ಕಾಂಪೋನೆಂಟ್ ಅಲ್ಲಿ ಬಳಸ್ಕೊಳ್ತಾ ಇದ್ವಿ. ಇನ್ನು ಮೂರನೇ ಕಾಂಪೋನೆಂಟ್ ಏನಂತಂದ್ರೆ ನಮ್ಮ ಕಾಲೇಜ್ಗೆ ಬೇಕಾಗಿರುವಂತಹ ಫರ್ನಿಚರ್ಸ್. ಸೊ ನಮಗೀಗ ಹೊಸದಾಗಿ ಬಿಲ್ಡಿಂಗ್ ಎಲ್ಲ ಆಗ್ತಾ ಇದೆ, ರೂಮ್ಸ್ ಎಲ್ಲ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಅನುಗುಣವಾಗಿ ಬೇಕಾಗಿರುವಂತಹ ಡೆಸ್ಕ್ ಬೇಕಾಗುತ್ತೆ. ಸೊ ಡೆಸ್ಕು ಮತ್ತೆ ಲ್ಯಾಬ್, ICT ಎಕ್ವಿಪ್ಮೆಂಟ್ಸು, ಮತ್ತೆ ಲೈಬ್ರರಿಗೆ ಬುಕ್ಸ್, ಅದ್ರ ಜೊತೆಗೆ ಲೈಬ್ರರಿಗೆ ಟೇಬಲ್ಸ್, ಇದೆಲ್ಲನೂ ಕೂಡ ನಾವು ಪರ್ಚೇಸಿಂಗ್ ಅಲ್ಲಿ ಮೂರನೇ ಕಾಂಪೋನೆಂಟ್ ಅಲ್ಲಿ ನಾವು ಅದನ್ನ ಬಳಕೆ ಮಾಡ್ಕೊಳ್ತಾ ಇದ್ವಿ. ಇನ್ನು ನಾಲ್ಕನೇ ಕಾಂಪೋನೆಂಟ್ ಬಂದು ಸಾಫ್ಟ್ ಕಾಂಪೋನೆಂಟ್ ಅಂತ. ಈ ಸಾಫ್ಟ್ ಕಾಂಪೋನೆಂಟ್ ಅಲ್ಲಿ ಒಟ್ಟು ನಾವು ಪೂರ್ತಿಯಾಗಿ ವರ್ಕ್ಶಾಪ್ಸ್ ಜೊತೆಗೆ ಸೆಮಿನಾರ್ ಮಾಡೋದು, ಅದ್ರ ಜೊತೆಗೆ ಆ ವಿದ್ಯಾರ್ಥಿಗಳಿಗೆ ಏನು ನಾವು ಹೊಸದಾಗಿ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು FDP ಪ್ರೋಗ್ರಾಮ್ ಮಾಡ್ತಕ್ಕಂಥದ್ದು. ಸೊ ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳು, ಮತ್ತೆ IKS ನ ಸ್ಟ್ರೆಂಥನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಮಾಡೋದು, ಅಲ್ಯೂಮಿನಿ ಅಸೋಸಿಯೇಷನ್ ಮೀಟ್ ಮಾಡೋದು. ಸೊ ಈ ತರ ಆ ಅಮೌಂಟ್ ಅನ್ನ ಅದಕ್ಕೆ ಬಳಸ್ಕೊಂಡು ಈ ತರ 4 ಕಾಂಪೋನೆಂಟ್ ಅನ್ನ ಇವತ್ತು ನಾವು ಇದರಲ್ಲಿ ಯಾವುದು PM ಉಷಾ ಸ್ಕೀಮ್ ಅಲ್ಲಿ ಇದು ಮಾಡ್ತಾ ಇದ್ದೀವಿ. ಅಂದ್ರೆ 5 ಕೋಟಿ ರೂಪಾಯಿನ ಈ ತರ ನಾವು 4 ಕಾಂಪೋನೆಂಟ್ ಅಂತ ಡಿವೈಡ್ ಮಾಡ್ತೀವಿ. ಸೊ ಅದರ ಪೂರ್ವಕವಾಗಿ ಇವತ್ತು ನಾವು ಸುಮಾರು ದಿನದಿಂದ ಕೂಡ ಇದನ್ನ ಭೂಮಿ ಪೂಜೆ ಮಾಡಬೇಕು ಅಂತ ಇದು ಮಾಡ್ತಾ ಇದ್ವಿ. ನಮಗೆ ಇಲಾಖೆಯವರು ಕೂಡ ಬೇಗ ನೀವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇದು ಮಾಡ್ತಾ ಇದ್ವಿ. ಸೊ ಹಾಗಾಗಿ ಇವತ್ತು ಈ ಒಂದು ಸಂದರ್ಭ ಒದಗಿ ಬಂದಿದೆ. ಸೊ ಭೂಮಿ ಪೂಜೆಗೆ ಮೊನ್ನೆ ನಾವು ಉಸ್ತುವಾರಿ ಸಚಿವರಿಗೆ ಭೇಟಿಯಾದಂಥ ಸಂದರ್ಭದಲ್ಲಿ ಅವರು ಕೂಡ ಇವತ್ತು ಸಮಯವನ್ನು ನಿಗದಿ ಮಾಡಿದ್ರು. ಸೊ ಕಾರಣಗಳಿಂದ ಅವರು ಇವತ್ತು ಇದಾಗಿಲ್ಲ. ಆದರೂ ನಮ್ಮ ಈ ಕ್ಷೇತ್ರದ MP ಆಗಿರುವಂಥ ಮಲ್ಲೇಶ್ ಬಾಬು ಸರ್ ಅವರು, ಮತ್ತೆ ನಮ್ಮ ಕಾಲೇಜು CDC ಸಂಸ್ಥೆ ಅಧ್ಯಕ್ಷರು, ಮತ್ತೆ ಈ ಕ್ಷೇತ್ರದ MLA ಮೇಡಮ್ ಅವರು ಕೂಡ ಇವತ್ತು ಒಂದು ಗುದ್ದಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಸೊ ಅವರೆಲ್ಲರೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಕಾಲೇಜಿನ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಎಲ್ಲ ಅಧ್ಯಾಪಕರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಸೊ ಈ ಒಂದು PM ಉಷಾ ಅನ್ನುವಂಥ ಒಂದು ಸ್ಕೀಮ್ ಅಲ್ಲಿ ನಾವು ಒಂದು ಕಮಿಟಿ ಮಾಡ್ಕೊಂಡಿದ್ವಿ. ಸೊ ಆ ಕಮಿಟಿಗೆ ಪ್ರಿನ್ಸಿಪಾಲ್ ಅಧ್ಯಕ್ಷರಿದ್ದಾರೆ. ಸೊ ನಾನು ಕೋಆರ್ಡಿನೇಟರ್ ಇದ್ದೀನಿ, ಮತ್ತೆ ಶ್ರೀನಿವಾಸ ಮೂರ್ತಿ ಅಂತ ಹೇಳ್ಬಿಟ್ಟು ಮೆಂಬರ್ ಇದ್ದಾರೆ.
ಡಾಕ್ಟರ್ ಸುಮತಿ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಮೆಂಬರು, ಭಾಸ್ಕರ್ ಅಂತ ಹೇಳ್ಬಿಟ್ಟು ಒಬ್ರು ಮೆಂಬರು, ಮತ್ತೆ ಎಲಕ್ಕೆ ಅಂತ ಹೇಳ್ಬಿಟ್ಟು ಮೆಂಬರ್ ಇದೆ. ಸೊ ನಾವು ಏನೇ ಇದಾದ್ರೂ ಕೂಡ ಎಲ್ಲರೂ ಕೂಡ ಸಭೆಯನ್ನ ಸೇರಿ ಎಲ್ಲ ಟೀಚರ್ಸ್ ಅನ್ನ ಕನ್ಸಲ್ಟ್ ಮಾಡಿ ಈ ಅನುದಾನದಲ್ಲಿ ನಾವೇನೆಲ್ಲ ಖರ್ಚು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಡಿಸ್ಕಸ್ ಮಾಡಿ ಇದೆಲ್ಲವನ್ನು ಕೂಡ ಪ್ಲಾನ್ ಮಾಡಿದ್ವಿ. ಸೊ ಅದಕ್ಕೆ ನಮ್ಮ ಅಧ್ಯಾಪಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ಅದೇ ರೀತಿಯಲ್ಲಿ ನಮ್ಮ ಸಂಸದರಿಗೆ ಮತ್ತು ಮೇಡಮ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ಮಾಧ್ಯಮ ಮಿತ್ರರಿಗೂ ಹಿತೈಷಿಗಳಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಅಧ್ಯಾಪಕ ಮಿತ್ರರು ಹಾಗೂ PM ಉಷಾ ಕೋಆರ್ಡಿನೇಟರ್ ಆದಂಥ ಡಾಕ್ಟರ್ ವೆಂಕಟೇಶ್ ಸರ್ ಅವರಿಗೂ ಎಲ್ಲ ನಾನು ಧನ್ಯವಾದಗಳು ತಿಳಿಸ್ತಾ, ನಿಜವಾಗಲೂ ಭಾಳ ಸಂತೋಷ ದಿನ ಇವತ್ತು. ಯಾಕಂದರೆ ನಮ್ಮ ಕಾಲೇಜು ಸ್ವಲ್ಪ ಒಂದು 2-3 ವರ್ಷದಿಂದ ಒಂದು ಎಲ್ ಶೇಪಲ್ಲಿ ಒಂದು 7-8 ರೂಮಲ್ಲಿ ನಾವು ಪ್ರಾರಂಭ ಮಾಡ್ತಾ ಒಂದು ಕಾಲೇಜು ಇವತ್ತಿಗೆ ಸುಮಾರು ಒಂದು 20-30 ರೂಮ್ಗಳಲ್ಲಿ ಒಂದು ಪಾಠ ಪ್ರವಚನ ನಡೀತದೆ. ಹಾಗೆ ಇನ್ನು ಒಂದು 16 ರೂಮ್ ಈಗ ಕನ್ಸ್ಟ್ರಕ್ಷನ್ ಆನ್ಗೋಯಿಂಗ್ ನಡೀತಾ ಇದೆ. ಈ ಜೊತೆಯಲ್ಲೇ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಭಾಳ ಹೆಚ್ಚಾಗ್ತಾ ಇದ್ದು, ಕಳೆದ ವರ್ಷ 412 ಇದ್ದಿದ್ದು ಈ ವರ್ಷ 540 ವಿದ್ಯಾರ್ಥಿಗಳು ಹೆಚ್ಚಿಗೆ ನಮ್ಮ ಜಿಲ್ಲೆಯಲ್ಲಿ ಆಗ್ಬೋದು ಅಥವಾ ನಮ್ಮ ಪ್ರಾದೇಶಿಕ ಜಂಟಿ ನಿರ್ದೇಶಕರ ಒಂದು ಕಚೇರಿ ನಮ್ಮ ಕಾಲೇಜ್ ಏನೋ ಇದೆ ಅದರಲ್ಲಿ ಹೈಯೆಸ್ಟ್ 130% ಎಕ್ಸ್ಟ್ರಾ ಆಗಿದೆ. ನಮಗೆ ಕಾಲೇಜ್ ಸ್ಟ್ರೆಂತ್ ವೈಸು ಬೇರೆ ಬೇರೆ ಕಾಲೇಜಲ್ಲಿ ಹೆಚ್ಚಾಗಿರ್ಬೋದು, ಅಲ್ಲಿ ಒಂದು 3000-4000 ಸ್ಟ್ರೆಂತ್ ಒಟ್ಟು ಪರ್ಸೆಂಟೇಜ್ ವೈಸ್ ಶೇಕಡಾವಾರು ನಮ್ಮದು ಹೈಯೆಸ್ಟ್ ಆಗಿರೋದ್ರಿಂದ ನಮ್ಮ ಇಲಾಖೆ ಆಗ್ಬೋದು ಅಥವಾ ನಮ್ಮ ಕಮಿಷನರೇಟಿಂದಲ್ಲೇ ಎಲ್ಲರೂ ನಮಗೆ ಒಂದು ಕಾಲೇಜಿಗೆ ಒಂದು ವಿಶೇಷವಾಗಿ ನಮಗೆ ಒಂದು ಮೊನ್ನೆ ಒಂದು ಧನ್ಯವಾದ ತಿಳಿಸಿದ್ರು ಎಲ್ಲರನ್ನು. ಹಾಗಾಗಿ ಇದಕ್ಕೆಲ್ಲ ಕಾರಣಭೂತರಾದಂಥ ಇಲ್ಲಿ ನಮ್ಮ ಅಧ್ಯಾಪಕರಾಗ್ಬೋದು, ವಿದ್ಯಾರ್ಥಿಗಳಾಗ್ಬೋದು ಅಥವಾ ಇನ್ನೂ ಎಲ್ಲ ನಾನ್ ಟೀಚಿಂಗ್ ಎಲ್ಲ ಸಿಬ್ಬಂದಿಗಳು ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ವಿಶೇಷವಾಗಿ ನಾನು ಪ್ರತಿ ಸಾರಿ ನಮ್ಮ ಕಾಲೇಜು ಈ ಮಟ್ಟಿಗೆ ಬೆಳಿಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಯಾವತ್ತು ಸಹ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೂ ನಿಜವಾಗ್ಲೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಮುಖಾಂತರ ಭಾಳ ಒಂದು ನಮ್ಮ ಪ್ರಚಾರ ಸಿಗ್ತದೆ. ಹಾಗಾಗಿ ನಮಗೆ ಬೇರೆ ಕಡೆ ಎಲ್ಲ ಕಾಲೇಜಲ್ಲಿ ಏನು ಮಾಡ್ತಾರೆ, ಹೋಗಿ ಎಲ್ಲ ಕಾಲೇಜಿಗೆ ನಾವು ಕೇಳಿದ್ದೇವೆ. ಆದರೆ ಅವಕ್ಕಿಂತ ಹೆಚ್ಚಾಗಿ ನೀವೇನು ನಮ್ಗೆ ಸಹಕಾರ ಕೊಟ್ಟಿದ್ದೀರಿ, ಬೆಂಬಲ ಕೊಟ್ಟಿದ್ದೀರಿ, ನಿಮ್ಮೇನು ನಮ್ಮ ಕಾಲೇಜ್ ಬಗ್ಗೆ ನೀವು ಒಂದು ಪ್ರೀತಿ ವಿಶ್ವಾಸ ಇಟ್ಟು ನೀವು ಎಲ್ಲ ನಮ್ಮ ಕಾಲೇಜ್ ಬಗ್ಗೆ ಬರೆದಿರ, ಅದರಿಂದ ನಿಜವಾಗ್ಲೂ ಹೈಯೆಸ್ಟ್ ನಮಗೆ ಇವತ್ತು ಈ ಒಂದು ಸ್ಥಾನದಲ್ಲಿ ನಮ್ಮ ವಿದ್ಯಾರ್ಥಿಗಳು ನಮ್ಮ ನಗರದಿಂದ ಇಲ್ಲಿವರೆಗೂ 2 ಕಿಲೋಮೀಟರ್ ಆದರೂ ಸಹ ನಡ್ಕೊಂಡು ಬಂದು ಗ್ರಾಮೀಣ ಪ್ರದೇಶದಿಂದ ಬಂದು ಹೆಚ್ಚಿಗೆ ವಿದ್ಯಾರ್ಥಿಗಳು ಇರ್ತದೆ ಅಂದಿರೋದೆಲ್ಲ ನೀವೇ ಕಾರಣ. ಹಾಗಾಗಿ ನಾನು ಪ್ರತಿ ಸಾರಿ ನಾನು ಹೇಳ್ತಾ ಇದ್ದೀನಿ, ನಮ್ಮೆಲ್ಲ ಒಂದು ಕಾರ್ಯಕ್ರಮ ಅಭಿವೃದ್ಧಿಗೆ ನಮ್ಮ ಮುಕ್ಕಾಲು ಭಾಗ ನಿಮ್ಮದೇ ಕಾರಣ ಆಗಿದೆ. ಹಾಗಾಗಿ ನಮಗೆ ಭಾಳ ಸಂತೋಷ ಆಗ್ತದೆ. ಪ್ರತಿ ಸಾರಿ ನಮ್ಮ ಒಂದು ಬೆಂಬಲಕ್ಕೆ ನಿಂತ ನಿಮ್ಗೆ ಮತ್ತೊಮ್ಮೆ ನಾನು ಧನ್ಯವಾದ ತಿಳಿಸ್ತಾ, ಈ ಒಂದು PM ಉಷಾ ಬಗ್ಗೆ ನಮ್ಮ ವೆಂಕಟೇಶ್ ಸರ್ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಏನು ಭೂಮಿ ಪೂಜೆ ಅನ್ನೋದು ಇವತ್ತು ಭಾಳ ಒಂದು ವಿಶೇಷ ದಿನ. ಇದು ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ದಿನ ಇವತ್ತು. ಯಾಕಂದರೆ ಇದೊಂದು 21 ಕಾಲೇಜಿಗೆ ಮಾತ್ರ ಬಂದರೆ ಇಡೀ ಸ್ಟೇಟಲ್ಲಿ, ಅದರಲ್ಲಿ ನಮ್ಮದು ಈ ಅಭಿವೃದ್ಧಿ ಆಗಬೇಕಾಯ್ತು. ನಮಗೆ ಮೂಲಗಳು ಬೇರೆ ಸರ್ಕಾರಿ ಕಾಲೇಜ್ ಆಗಿರೋದ್ರಿಂದ ನಮಗೆ ಮೂಲಗಳು ಕಡಿಮೆ. ಯಾಕಂದರೆ ನಮ್ಗೆ ಭಾಳ ಕಡಿಮೆದಲ್ಲಿ ಫೀಸ್ ಬರ್ತದೆ. ಆ ಫೀಸ್ನಲ್ಲಿ ನಾವು ಇರ್ತಕ್ಕಂಥ ಒಂದು ಅಭಿವೃದ್ಧಿಗೆ ನಾವು ಮೂಲಭೂತ ಸೌಕರ್ಯಗಳಿಗಾಗಲಿ ಅಥವಾ ಇಲ್ಲಿಗೆಲ್ಲ ನಾವು ಬಳಸ್ಕೊಂಡು ಹೆಚ್ಚೆಚ್ಚು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋಂಥ ಒಂದು ಕ್ರೀಡೆ ಆಗ್ಬೋದು, NSS ಆಗ್ಬೋದು, NCC ಆಗ್ಬೋದು, ರೆಡ್ ಕ್ರಾಸ್ ಆಗ್ಬೋದು, ಸ್ಕೌಟ್ಸ್ ಆಗ್ಬೋದು, ಎಲ್ಲ ರಂಗದಲ್ಲಿ ಒಂದು ವಿಶೇಷವಾಗಿ ನಾವು ಅವರಿಗೆ ತರಬೇತಿ ಕೊಟ್ಟು ನಮ್ಮ ಮಕ್ಕಳಿಗೆ ಪಾಠದ ಜೊತೆ ಪಠ್ಯೇತರ ಒಂದು ಚಟುವಟಿಕೆ ಭಾಗವಹಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ವಿ. ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂಥ 17 ಜನ ಕಾಯಂ ಉಪನ್ಯಾಸಕರ ಜೊತೆ ಒಂದು 40 ಜನ ಅತಿಥಿ ಉಪನ್ಯಾಸಕರು ಇರ್ತಾರೆ. ಹಾಗಾಗಿ ಕಾಯಂ ಉಪನ್ಯಾಸಕರು ಕಡಿಮೆ ಇದ್ರೂ ಸಹ ಏನೇ ತೊಂದರೆ ಇದ್ದರೂ ಪಾಠ ಪ್ರವಚನ ಆಗಲಿ ಇನ್ನೊಂದಾಗಲಿ ಮತ್ತೊಂದು ಯಾವುದೇ ತೊಂದರೆ ಇದ್ದಾಗ ಹುಡುಗರಿಗೆ ನಮ್ಮ ಅಭಿವೃದ್ಧಿಗಾಗಿ ಕಾಲೇಜಿನ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವೆಲ್ಲನೂ ವಿಶೇಷವಾಗಿ ಕಾಳಜಿ ವಹಿಸಿ ಸಮಯ ಒಂದು ಹೆಚ್ಚೆಚ್ಚು ತರಗತಿಗಳು ತಗೊಂಡು ಫಲಿತಾಂಶ ಆಗ್ಬೋದು ಇನ್ನೊಂದಾಗಲಿ ಮತ್ತೊಂದಕ್ಕೆಲ್ಲ ನಾವು ಒಂದೆಲ್ಲ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತಾ ಇದ್ವಿ. ಇದಕ್ಕೆಲ್ಲ ಪ್ರಮುಖ ಕಾರಣ ನಮ್ಮ ಈ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಏನು ಹೇಳ್ತಾರೆ ಅದ್ರ ಮಾರ್ಗದರ್ಶನ ಆಗ್ಬೋದು ಅಥವಾ ನಮ್ಮ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಿಂದ ಪ್ರತಿ ಸಾರಿ ನಮಗೆ ಒಂದು ಮಾದರಿ ಕಾಲೇಜ್ ಮಾಡಬೇಕು, ನನ್ನ ಕಡೆಯಿಂದ ಏನು ಬೇಕು ಸಪೋರ್ಟ್ ಕೇಳಿ ನಾವು ಇರ್ತೀವಿ ಅಂತ ಪ್ರತಿ ಸಾರಿ ನಮಗೊಂದು ಆಶೀರ್ವಾದ ಮಾಡಿ ನಮಗೆ ಒಂದು ಅಭಿವೃದ್ಧಿನಲ್ಲಿ ಸಹ ಯಾವತ್ತೂ ನಮ್ಮ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಆ ಮಾರ್ಗದರ್ಶನದಲ್ಲೇ ನಾವು ನಡೀತಾ ಇದ್ವಿ. ಹಾಗಾಗಿ ಅವ್ರಿಗೂ ಸಹ ನಾನು ವಿಶೇಷವಾಗಿ ಇವತ್ತು ಬಂದು ಭೂಮಿ ಪೂಜೆಯಲ್ಲಿ ಒಂದು ಭಾಗವಹಿಸಿ ನಮಗೆ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾರೆ. ವಿಶೇಷವಾಗಿ ಅವರಿಗೆ ಮತ್ತೊಮ್ಮೆ ನಿಮ್ಮ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗಾಗಿ ಮತ್ತೆ ನಮ್ಮ ಲೋಕಸಭಾ ಸದಸ್ಯರಾದ ಜನಪ್ರಿಯ ಮಲ್ಲೇಶ್ ಬಾಬು ಸಹ ಬಂದು ನಮಗೆ ಒಂದು ಈ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಸರ್ಕಾರ ಅವರು ಹೇಳ್ದಂಗೆ ಸರ್ಕಾರಿ ಕಾಲೇಜಿಗೆ ಒಂದು ಅಫಿಷಿಯಲ್ ಆಗಿ ಬಂದು ಅವರು ಒಂದು ನಮ್ಮ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಅವರು ಬಂದು ನಮಗೊಂದು ಪೂಜೆಯಲ್ಲಿ ಭಾಗವಹಿಸಿ ಈ ಕಾಲೇಜಿನ ಅಭಿವೃದ್ಧಿಗೆ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಅವರು ನಮ್ಗೆ ಆಶೀರ್ವಾದ ಮಾಡಬೇಕು. ಮತ್ತು ಅವರ ಒಂದು ಪೂಜೆಯಿಂದ ನಮಗೊಂದು ಹೆಚ್ಚೆಚ್ಚು ಅಭಿವೃದ್ಧಿ ಆಗ್ತದೆ. ವಿದ್ಯಾರ್ಥಿಗಳಿಗಾಗ್ಬೋದು, ಕಾಲೇಜಿಗಾಗ್ಬೋದು ಮತ್ತು ಇಲ್ಲಿನ ಸಾರ್ವಜನಿಕರಿಗೆ ಏನೇ ಇದ್ರೂ ಅವ್ರ ಕಡೆಯಿಂದ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೂ ಸಹ ನಾನು ಧನ್ಯವಾದ ತಿಳಿಸ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಬಂದು ನಮ್ಮ ಕಾಲೇಜಿನ ಮೇಲೆ ಮತ್ತು ಪ್ರತಿ ಸಲ ಒಂದು ಪ್ರೀತಿ ವಿಶ್ವಾಸ ಇಟ್ಟು ನಮ್ಮ ಕಾಲೇಜಿನ ಅಭಿವೃದ್ಧಿಗಾಗಿ ನೀವು
ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಸಹಕರಿಸೋದಕ್ಕೆ ನಿಮಗೆಲ್ಲ ಧನ್ಯವಾದ ತಿಳಿಸ್ತಾ ನಾನು ನಿಮಗೆ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.